ಮೀಟ್ ದ ಗಿಂಪ್ ಗೆ ನಿಮಗೆ ಸ್ವಾಗತ. ಇದನ್ನು ರಾಲ್ಫ್ ಸ್ಟೆನಾರ್ಟ್ ಅವರು ಉತ್ತರ ಜರ್ಮನಿಯ ಬ್ರೆಮೆನ್ ಎನ್ನುವಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ಟ್ಯುಟೋರಿಯಲ್ ನಲ್ಲಿ ನಾನು ನಿಮಗೆ ಡ್ರಾಯಿಂಗ್ ಟೂಲ್ ಗಳ ಬಗೆಗೆ ವಿಸ್ತಾರವಾಗಿ ವಿವರಿಸುವೆನು. ಮೊದಲನೆಯ ಡ್ರಾಯಿಂಗ್ ಟೂಲ್ ಪೆನ್ಸಿಲ್ ಆಗಿದೆ. ಇದು ಬಹಳ ಗಡುಸಾದ ಮೊನೆಯಿಂದ ಕೆಲಸ ಮಾಡುತ್ತದೆ. ಇಲ್ಲಿ ನಾನು ಒಂದು ಸರಳ ರೇಖೆಯನ್ನು ಎಳೆದಿದ್ದೇನೆ. ಒಂದು ವೇಳೆ ನಾನು ಇಮೇಜ್ ನಲ್ಲಿ ಝೂಮ್ ಇನ್ ಮಾಡಿದರೆ ಪ್ರತಿಯೊಂದು ಪಿಕ್ಸೆಲ್ ಕಪ್ಪು ಅಥವಾ ಬಿಳಿ ಬಣ್ಣದ್ದು ಆಗಿರುವುದನ್ನು ನೀವು ನೋಡಬಹುದು. ನಾನು ಡ್ರಾಯಿಂಗ್ ಗಾಗಿ ಪೇಂಟ್ ಬ್ರಷ್ ಅನ್ನು ಆಯ್ಕೆ ಮಾಡಿದಾಗ ನನಗೆ ನಯವಾದ ಅಂಚುಗಳುಳ್ಳ ರೇಖೆಯು ಸಿಗುತ್ತದೆ. ಮತ್ತೆ ಮರಳಿ ನಾನು ಝೂಮ್ ಗೆ ಬದಲಾಯಿಸಿದಾಗ ಪೆನ್ಸಿಲ್ ನಿಂದ ಡ್ರಾ ಮಾಡಿದಂತಹ ಜಗ್ಗೀಸ್ ಕಾಣುತ್ತಿರುವ ಗಡುಸಾದ ರೇಖೆಯನ್ನು ನೀವು ನೋಡಬಹುದು. ಪೇಂಟ್ ಬ್ರಷ್ ನಿಂದ ಡ್ರಾ ಮಾಡಿದಾಗ ನನಗೆ ನಯವಾದ ರೇಖೆಯು ಸಿಗುತ್ತದೆ. ಮರಳಿ ಇಲ್ಲಿ ಪೆನ್ಸಿಲ್ ಎನ್ನುವಲ್ಲಿಗೆ ಬರೋಣ. ಪೆನ್ಸಿಲ್ ನ ತುದಿ ತುಂಬಾ ಚೂಪಾಗಿದೆ ಮತ್ತು ಪೇಂಟ್ ಬ್ರಷ್ ನಯವಾಗಿದೆ ಎನ್ನುವುದನ್ನು ನೀವು ನೋಡಿರಿ. ಆದರೆ ಇಲ್ಲಿ ಜಗ್ಗೀಸ್ ಅನ್ನು ನೀವು ನೋಡಲು ಸಾಧ್ಯವಿಲ್ಲ. ಇದನ್ನು ಕಣ್ಣುಗಳ ಯುಕ್ತಿ ಎಂದು ಹೇಳಲಾಗುತ್ತದೆ. ಇದನ್ನು ನಾನು ದೊಡ್ಡದು ಮಾಡಿದಾಗ ಇದು ಇಲ್ಲಿ ಆಂಟಿ ಏಲಿಯಾಸ್ಡ್ ಎನ್ನುವುದನ್ನು ನೀವು ನೋಡುತ್ತೀರಿ. ಇದು ಪೆನ್ಸಿಲ್ ಮತ್ತು ಪೇಂಟ್ ಬ್ರಷ್ ಗಳ ನಡುವಿನ ಮುಖ್ಯವಾದ ಅಂತರವಾಗಿದೆ. ಇಲ್ಲದಿದ್ದರೆ ಅವೆರಡೂ ಹೆಚ್ಚು ಕಡಿಮೆ ಸರಿಸಮವಾಗಿದೆ. ಅವುಗಳ ಆಯ್ಕೆಗಳೂ ಸಹ. ಈಗ ನಾವು ಪೇಂಟ್ ಬ್ರಷ್ ನೊಂದಿಗೆ ಆರಂಭಿಸೋಣ. ಟೂಲ್ ಬಾಕ್ಸ್ ನಲ್ಲಿಯ ಪೇಂಟ್ ಬ್ರಷ್ ಟೂಲ್ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅದರ ಆಯ್ಕೆಗಳು ಸಿಗುತ್ತವೆ. ನೀವು ಇಲ್ಲಿಯೂ ಮಲ್ಟಿಪ್ಲೈ ಅಥವಾ ಓವರ್ಲೇ ಇತ್ಯಾದಿ ಮೋಡ್ ಗಳನ್ನು ನೋಡುತ್ತಿರುವಂತೆ ಮೋಡ್ ಗಳು ಲೇಯರ್ ಮೋಡ್ ನಲ್ಲಿ ಇದ್ದ ಹಾಗೆಯೇ ಇಲ್ಲಿಯೂ ಇರುತ್ತದೆ. ಇಲ್ಲಿರುವುದು ಒಪಾಸಿಟಿ ಸ್ಲೈಡರ್ ಆಗಿದೆ. ಇದನ್ನು ಬಳಸಿ ನೀವು ರೇಖೆಯ ಗೋಚರತ್ವ ಮತ್ತು ಬಣ್ಣವನ್ನು ನಿಯಂತ್ರಿಸಬಹುದು. ವ್ಯಾಲ್ಯೂವನ್ನು 25% ಜರುಗಿಸುತ್ತೇನೆ. ಈಗ ನಾನು ಡ್ರಾ ಮಾಡಿದಾಗ ಕಪ್ಪು ಬಣ್ಣದ ಬದಲಾಗಿ ತಿಳಿ ಬೂದು ಬಣ್ಣದ ರೇಖೆಯನ್ನು ಪಡೆಯುತ್ತೇನೆ. ಈ ರೇಖೆಯ ಮೇಲೆ ಒಂದು ಹೊಸ ರೇಖೆಯನ್ನು ಅಡ್ಡಲಾಗಿ ಎಳೆದಾಗ ಬಣ್ಣವು ದಟ್ಟವಾಗುವುದನ್ನು ನೀವು ನೋಡಬಹುದು. ಆದರೆ ಇದು ಹೊಸ ರೇಖೆಯನ್ನು ಅದರ ಮೇಲೆ ಎಳೆದಾಗ ಮಾತ್ರ ಆಗುತ್ತದೆ. ಈ ಭಾಗದಲ್ಲಿ ನಾನು ಝೂಮ್ ಇನ್ ಮಾಡಿ ದೊಡ್ಡ ಬ್ರಷ್ ಅನ್ನು ಆಯ್ಕೆ ಮಾಡುತ್ತೇನೆ. ಈಗ ನಾನು ಗೆರೆಯನ್ನು ಎಳೆದಾಗ ಅದು ಬೂದು ಬಣ್ಣದ್ದಾಗಿದೆ. ನಾನು ಎರಡನೆಯ ಗೆರೆಯನ್ನು ಎಳೆಯುತ್ತೇನೆ ಮತ್ತು ಈ ಎರಡೂ ಗೆರೆಗಳು ಛೇದಿಸುವಲ್ಲಿ ಗಾಢವಾದ ಬೂದು ಬಣ್ಣವಿದೆ. ಈಗ ನಾನು ಇಲ್ಲಿ ಮೂರನೆಯ ಗೆರೆಯನ್ನು ಡ್ರಾ ಮಾಡುತ್ತೇನೆ ಹಾಗೂ ಗೆರೆಗಳು ಛೇದಿಸುವಲ್ಲಿ ಇನ್ನೂ ಹೆಚ್ಚು ಗಾಢವಾದ ಬೂದು ಬಣ್ಣವಾಗುತ್ತದೆ. ಆದರೆ ಇದೇ ಗೆರೆಯಿಂದ ನಾನು ಪೇಂಟ್ ಮಾಡಿದಾಗ ಅದು ಗಾಢವಾಗುವುದಿಲ್ಲ. ಹೀಗೆ ಇದು ಸ್ಟ್ರೋಕ್ ನಿಂದ ಸ್ಟ್ರೋಕ್ ಗೆ ಮಾತ್ರ ಕೆಲಸ ಮಾಡುತ್ತದೆ. ನೀವು ಸುಲಭವಾಗಿ ಒಂದು ಜಾಗವನ್ನು ಬೂದು ಬಣ್ಣದಿಂದ ಪೇಂಟ್ ಮಾಡಬಹುದು ಮತ್ತು ಇದನ್ನು ತುಂಬುವಾಗ ನೀವು ಎಚ್ಚರಿಕೆಯಿಂದ ನೋಡಬೇಕಾಗಿಲ್ಲ. ಇಲ್ಲಿ ನೀವು ಇನ್ಕ್ರಿಮೆಂಟಲ್ ಎನ್ನುವ ಆಯ್ಕೆಯನ್ನು ನೋಡಬಹುದು. ನೀವು ಇನ್ಕ್ರಿಮೆಂಟಲ್ ಎನ್ನುವುದನ್ನು ಆಯ್ಕೆ ಮಾಡಿದಾಗ ನಿಮಗೆ ಬಲವಾದ ಪರಿಣಾಮವು ಸಿಗುತ್ತದೆ. ನಾವು ಬ್ರಷ್ ಗಳ ಆಯ್ಕೆಗಳಿಗೆ ಹೋಗೋಣ. ಇಲ್ಲಿ ಈ ಬ್ರಷ್ ನ ಸ್ಪೇಸಿಂಗ್ ಅನ್ನು 20%ಕ್ಕೆ ಸೆಟ್ ಮಾಡಿದ್ದನ್ನು ನೀವು ನೋಡಬಹುದು. ಬ್ರಷಸ್ ಮೂಲತಃ ಒಂದೇ ವಿನ್ಯಾಸವನ್ನು ಮತ್ತೆ ಮತ್ತೆ ಮುದ್ರಿಸುವ ಸ್ಟ್ಯಾಂಪ್ ಆಗಿದೆ. ನಾನು ಇಲ್ಲಿ ಝೂಮ್ ಇನ್ ಮಾಡಿದಾಗ 20% ಬ್ರಷ್ ನ ಸೈಜ್ ನ ನಂತರ ಈ ಬ್ರಷ್ ನ ಮುಂದಿನ ಗುರುತು ಇಲ್ಲಿ ಇರುವುದನ್ನು ನೀವು ನೋಡಬಹುದು. ಇಲ್ಲಿ ಪ್ರತಿಯೊಂದು ಬ್ರಷ್ ತನ್ನನ್ನು ತಾನೇ ಓವರ್ಲೇ ಮಾಡುತ್ತದೆ. ನೀವು
ಇನ್ಕ್ರಿಮೆಂಟಲ್ ಎನ್ನುವ ಆಯ್ಕೆಯನ್ನು ಡಿಸೆಲೆಕ್ಟ್ ಮಾಡಿದಾಗ ಬ್ರಷ್ ನ ಪ್ರತಿಯೊಂದು ಸ್ಟ್ಯಾಂಪಿಂಗ್ ಅನ್ನು ನೋಡಬಹುದು ಆದರೆ ಅದರ ಮೇಲೆ ಪೇಂಟಿಂಗ್ ಇಲ್ಲ ಮತ್ತು ನಾನು ಎರಡನೆಯ ರೇಖೆಯನ್ನು ಆರಂಭಿಸಬೇಕು ಇನ್ಕ್ರಿಮೆಂಟಲ್ ಎನ್ನುವುದನ್ನು ಆಯ್ಕೆ ಮಾಡಿದಾಗ ನಾನು ಮೇಲೆ ಮತ್ತೆ ಪೇಂಟ್ ಮಾಡಬಹುದು 100%ಕ್ಕೆ ಮರಳಿ ಹೋಗಿ ನಾನು ಒಪಾಸಿಟಿ ಮತ್ತು ಇನ್ಕ್ರಿಮೆಂಟಲ್ ಎನ್ನುವ ಆಯ್ಕೆಗಳನ್ನು ವಿವರಿಸಿ ಮುಗಿಸಿದ್ದೇನೆ ನಾವು 100% ಒಪಾಸಿಟಿ ಯೊಂದಿಗೆ ಮರಳಿ ಹೋಗೋಣ ನಾನು ಮತ್ತೆ ಪೂರ್ತಿ ಕಪ್ಪು ಬಣ್ಣದಲ್ಲಿ ಡ್ರಾ ಮಾಡಲು ಸಾಧ್ಯವಿದೆ ನೀವು 100%ಕ್ಕಿಂತ ಕಡಿಮೆ ಒಪಾಸಿಟಿಯನ್ನು ಹೊಂದಿದ್ದರೆ ಮಾತ್ರ ಇನ್ಕ್ರಿಮೆಂಟಲ್ ಎನ್ನುವುದು ಅರ್ಥಪೂರ್ಣವಾಗುತ್ತದೆ ಇಲ್ಲಿ ಸ್ಕೇಲ್ ನ ಸ್ಲೈಡರ್ ಪೆನ್ ನ ಸೈಜ್ ಅನ್ನು ನಿಯಂತ್ರಿಸುತ್ತದೆ ನಾನು ಇದನ್ನು ಕೆಳಗೆ 1ಕ್ಕೆ ಜರುಗಿಸಿದಾಗ ನಿಮಗೆ ಚಿಕ್ಕ ಸೈಜ್ ನ ಬ್ರಷ್ ಸಿಗುತ್ತದೆ ನಾನು ಬ್ರಷ್ ಅನ್ನು 0.05 ಗೆ ಸ್ಕೇಲ್ ಮಾಡಿದಾಗ ಬಹಳ ಸೂಕ್ಷ್ಮವಾದ ಗೆರೆಯನ್ನು ಎಳೆಯಬಹುದು ಹಾಗೂ ಸ್ಲೈಡರ್ ಅನ್ನು 2ಕ್ಕೆ ಸೆಟ್ ಮಾಡಿದಾಗ ಅಗಲವಾದ ಗೆರೆಯನ್ನು ಪಡೆಯುತ್ತೇನೆ ಸ್ಕೇಲ್ ಎನ್ನುವುದು ಮೂಲತಃ ಬ್ರಷ್ ನ ವ್ಯಾಸವನ್ನು ನಿಯಂತ್ರಿಸುತ್ತದೆ ನೀವು ಕೀಬೋರ್ಡ್ ನ ಮೇಲಿನ ಸ್ಕ್ವೇರ್ ಬ್ರ್ಯಾಕೆಟ್ ಗಳನ್ನು ಬಳಸಿ ಸಹ ಅದನ್ನು ನಿಯಂತ್ರಿಸಬಹುದು ತೆರೆದ ಸ್ಕ್ವೇರ್ ಬ್ರ್ಯಾಕೆಟ್ ಗಳ ಸಹಾಯದಿಂದ ಬ್ರಷ್ ನ ಸೈಜ್ ಅನ್ನು ನಾನು ಕಡಿಮೆ ಮಾಡಬಹುದು ಹಾಗೂ ಮುಚ್ಚಿದ ಸ್ಕ್ವೇರ್ ಬ್ರ್ಯಾಕೆಟ್ ಗಳಿಂದ ಸೈಜ್ ಅನ್ನು ಹೆಚ್ಚಿಸಬಹುದು ಬ್ರಷ್ ಹೆಚ್ಚು ಕಡಿಮೆ ಅದೃಶ್ಯವಾಗಿದೆ ಎನ್ನುವುದನ್ನು ನೀವು ನೋಡಬಹುದು ಹೀಗಾಗಿ ನಾನು ಪೇಂಟ್ ಮಾಡುತ್ತಿರುವ ಜಾಗವನ್ನು ಬಿಡದೆಯೇ ಬ್ರಷ್ ನ ಸೈಜ್ ಅನ್ನು ಹೊಂದಿಸಬಹುದು ಗಿಂಪ್ ನ ಜನರಲ್ಲಿ ಯಾರಾದರೂ ಏನಾದರೂ ಮಾಡಬೇಕೆಂದಿದ್ದರೆ ಸ್ಲೈಡರ್ ಅನ್ನು 1ಕ್ಕೆ ಮರಳಿ ಒಯ್ಯುವ ಬಟನ್ ಒಂದನ್ನು ಪಡೆಯಲು ನಾನು ಇಷ್ಟಪಡುತ್ತೇನೆ ಹೀಗೆ ಸ್ಕೇಲ್ ಎನ್ನುವ ಆಯ್ಕೆಯ ಕುರಿತು ವಿವರಣೆ ಮುಗಿಯಿತು ಮತ್ತು ಬ್ರಷ್ ಎನ್ನುವುದನ್ನು ವಿಸ್ತಾರವಾಗಿ ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಾನು ವಿವರಿಸುವೆನು ಇಲ್ಲಿ ಪ್ರೆಷರ್ ಸೆನ್ಸಿಟಿವಿಟಿ ಎನ್ನುವ ಒಂದು ಆಯ್ಕೆ ಇದೆ ಇಮೇಜ್ ಅನ್ನು ಎಡಿಟ್ ಮಾಡುವಾಗ ಇದನ್ನು ನಾನು ಬಳಸಬಹುದು ಇಲ್ಲಿ ಒಪಾಸಿಟಿ ಎನ್ನುವುದರತ್ತ ಒಮ್ಮೆ ನಾವು ನೋಡೋಣ ಈಗ ನಾನು ಅತಿ ಒತ್ತಡ ಹಾಕದೆ ಡ್ರಾ ಮಾಡಿದಾಗ ನಿಮಗೆ ಬೂದು ಬಣ್ಣದ ರೇಖೆಯು ಸಿಗುತ್ತದೆ ನಾನು ಒತ್ತಡವನ್ನು ಹೆಚ್ಚಿಸಿದಾಗ ನನಗೆ ಗಾಢವಾದ ಬಣ್ಣ ಸಿಗುತ್ತದೆ ಹಾಗೂ ನಾನು ಒತ್ತಡವನ್ನು ಕಡಿಮೆ ಮಾಡಿದಾಗ ನನಗೆ ತಿಳಿ ಬಣ್ಣದ ರೇಖೆಯು ಸಿಗುತ್ತದೆ ನೀವು ಮಾಸ್ಕ್ ಅನ್ನು ಪೇಂಟ್ ಮಾಡುವುದಿದ್ದರೆ ಈ ಆಯ್ಕೆಯು ಉಪಯುಕ್ತವಾಗಿದೆ ಇದು ಬಹಳ ಉಪಯುಕ್ತವಾಗಿದೆ ಮುಂದಿನ ಆಯ್ಕೆ ಹಾರ್ಡ್ನೆಸ್ ಎನ್ನುವುದು ಆಗಿದೆ ನಾನು ಹೆಚ್ಚು ಒತ್ತಡ ಹಾಕದೆ ಡ್ರಾ ಮಾಡಿದಾಗ ಅಂಚು ನಯವಾಗಿರುತ್ತದೆ ಮತ್ತು ನಾನು ಒತ್ತಡವನ್ನು ಹೆಚ್ಚಿಸಿದಾಗ ಪೇಂಟ್ ಬ್ರಷ್ ಪೆನ್ ನ ಹಾಗೆ ಕೆಲಸ ಮಾಡುತ್ತದೆ ನಾನು ಪೆನ್ಸಿಲ್ ಟೂಲ್ ಅನ್ನು ಆಯ್ಕೆ ಮಾಡಿ ಡ್ರಾ ಮಾಡಿದಾಗ ನನಗೆ ಗಡುಸಾದ ಅಂಚು ಸಿಗುತ್ತದೆ ಮತ್ತು ಟ್ಯಾಬ್ಲೆಟ್ ಮೇಲೆ ನಿಜವಾಗಿಯೂ ಒತ್ತಿದರೆ ಇದು ಗಡುಸಾದ ಅಂಚನ್ನು ಮಾಡಬಹುದು ಪ್ರೆಷರ್ ಸೆನ್ಸಿಟಿವಿಟಿಯೊಂದಿಗೆ ನಾನು ಬ್ರಷ್ ನ ಸೈಜ್ ಅನ್ನು ಬದಲಾಯಿಸಬಹುದು ಪ್ರೆಷರ್ ಸೆನ್ಸಿಟಿವಿಟಿಯನ್ನು ಬಳಸುವುದರಿಂದ ನಾನು ಬಣ್ಣವನ್ನು ಸಹ ಬದಲಾಯಿಸಬಹುದು ಬ್ಯಾಕ್ ಗ್ರೌಂಡ್ ಕಲರ್ ನಿಂದ ನಾನು ಇನ್ನೊಂದು ಬಣ್ಣವನ್ನು ಆಯ್ಕೆ ಮಾಡುತ್ತೇನೆ ಇಲ್ಲಿ ಇದು ಹೇಗೆ ಇದೆ ಹೀಗೆ ನಾವು ಈ ಕೆಂಪು ಬಣ್ಣವನ್ನು ಆಯ್ಕೆ ಮಾಡೋಣ ಮತ್ತು
ಫೋರ್ಗ್ರೌಂಡ್ ಕಲರ್ ಗಾಗಿ ನಾವು ಸೊಗಸಾದ ಹಸಿರು ಬಣ್ಣವನ್ನು ಆಯ್ಕೆ ಮಾಡೋಣ ಆಯ್ಕೆ ಮಾಡಿದ ಬಣ್ಣದೊಂದಿಗೆ ಇಲ್ಲಿ ನಾನು ಪೇಂಟ್ ಮಾಡಲು ಆರಂಭಿಸಿದಾಗ ಕಡಿಮೆ ಒತ್ತಡದೊಂದಿಗೆ ಹಸಿರು ಮತ್ತು ಒತ್ತಡವನ್ನು ಹೆಚ್ಚಿಸುತ್ತಿದ್ದಾಗ ಕೆಂಪು ಹಾಗೂ ಒತ್ತಡವನ್ನು ತೆಗೆದಾಗ ಹಸಿರು ಅಥವಾ ಹಸಿರಿನಂತಹ ಬಣ್ಣವನ್ನು ನಾನು ಪಡೆಯುತ್ತೇನೆ ಮಧ್ಯದಲ್ಲಿ ಬಣ್ಣವು ಹಸಿರು ಮತ್ತು ಕೆಂಪುಗಳ ನಡುವೆ ಬದಲಾಯಿಸುತ್ತದೆ ಯೂಸ್ ಕಲರ್ ಫ್ರಾಮ್ ಗ್ರೇಡಿಯಂಟ್ ಎನ್ನುವುದು ಕೊನೆಯ ಆಯ್ಕೆಯಾಗಿದೆ ಗ್ರೇಡಿಯಂಟ್ ಅನ್ನು ಆಯ್ಕೆ ಮಾಡಲು ಕ್ರಮವಾಗಿ ಫೈಲ್ ಡೈಲಾಗ್ಸ್ ಆಂಡ್ ಗ್ರೇಡಿಯಂಟ್ಸ್ ಎನ್ನುವಲ್ಲಿಗೆ ಹೋಗಿರಿ ಇಲ್ಲಿ ಗ್ರೇಡಿಯಂಟ್ ಇದೆ ಈಗ ನಾನು ಈ ವಿಂಡೋವನ್ನು ಹಿಡಿದು ಇಲ್ಲಿಗೆ ಎಳೆದು ತರುತ್ತೇನೆ ಈಗ ನಾನು ಇಲ್ಲಿ ಗ್ರೇಡಿಯಂಟ್ ಅನ್ನು ಪಡೆದಿದ್ದೇನೆ ಗ್ರೇಡಿಯಂಟ್ ನಲ್ಲಿ ನಾನು ವಿನ್ಯಾಸಗಳ ದೊಡ್ಡ ಆಯ್ಕೆಯನ್ನು ಪಡೆದಿದ್ದೇನೆ ನಾವು ಇದನ್ನು ಆಯ್ಕೆ ಮಾಡೋಣ ಮತ್ತು ನಾನು ಇಲ್ಲಿಗೆ ಮರಳಿ ಹೋಗುತ್ತೇನೆ ಈಗ ನಾನು ಪೇಂಟ್ ಮಾಡುವಾಗ ಪೇಂಟ್ ಗ್ರೇಡಿಯಂಟ್ ನಲ್ಲಿಯ ಈ ವಿನ್ಯಾಸದಂತೆ ಹೋಗುತ್ತದೆ ಗ್ರೇಡಿಯಂಟ್ ಗಳೊಂದಿಗೆ ಬರೆಯಲು ಅಥವಾ ಕೆಲಸ ಮಾಡಲು ಇದು ಬಹಳ ತಮಾಷೆಯಾಗಿದೆ ಇದು ಟ್ಯೂಬ್ ನಿಂದ ಮಾಡಿದ ಹಾಗೆ ಅಥವಾ ಅದರಂತೆ ಕಾಣುತ್ತದೆ ಇವುಗಳು ಗ್ರೇಡಿಯಂಟ್ ಎನ್ನುವುದರ ಆಯ್ಕೆಗಳಾಗಿದ್ದವು ಈ ಆಯ್ಕೆಗಳು ಸಾಮಾನ್ಯವಾಗಿ ಬ್ರಷಸ್ ಅನ್ನು ಬಳಸುವ ಎಲ್ಲಾ ಟೂಲ್ ಗಳಿಗಾಗಿ ಇರುತ್ತವೆ ಎಂದರೆ ಪೆನ್ಸಿಲ್ ಪೇಂಟ್ ಬ್ರಷ್ ಇರೇಸರ್ ಮತ್ತು ಇನ್ನೂ ಕೆಲವು ಆಯ್ಕೆಗಳನ್ನು ಹೊಂದಿದ ಏರ್ ಬ್ರಷ್ ಇಂಕ್ ಎನ್ನುವುದು ಬ್ರಷ್ ಅನ್ನು ಹೊಂದಿಲ್ಲ ಆದರೆ ಇದು ಬೇರೆ ಅನೇಕ ಆಯ್ಕೆಗಳನ್ನು ಹೊಂದಿದೆ ಕ್ಲೋನ್ ಟೂಲ್ ಹೀಲಿಂಗ್ ಟೂಲ್ ಪರ್ಸೆಕ್ಟಿವ್ ಕ್ಲೋನ್ ಟೂಲ್ ಮತ್ತು ಬ್ಲರ್ ಶಾರ್ಪನ್ ಅಥವಾ ಡಾಜ್ ಮತ್ತು ಬರ್ನ್ ಗಳಂತಹ ಟೂಲ್ ಗಳು ಸಹ ಬ್ರಷಸ್ ಆಯ್ಕೆಯನ್ನು ಹೊಂದಿವೆ ಈಗ ನಾವು ಪೆನ್ಸಿಲ್ ಮತ್ತು ಪೇಂಟ್ ಬ್ರಷ್ ಗೆ ಮರಳಿ ಹೋಗೋಣ ಇದನ್ನು ಮತ್ತೆ ಕ್ಲಿಯರ್ ಮಾಡೋಣ ನೀವು ಇಲ್ಲಿ ಬಳಸಲು ಸಾಧ್ಯವಿರುವ ಕೆಲವು ಯುಕ್ತಿಗಳಿವೆ ಮೊದಲನೆಯ ಯುಕ್ತಿ ಗೆರೆಯನ್ನು ಎಳೆಯುವುದರ ಕುರಿತು ಆಗಿದೆ ನಾನು ಸರಳ ರೇಖೆಯನ್ನು ಎಳೆಯಲು ಪ್ರಯತ್ನಿಸಿದಾಗ ಅದು ಸ್ವಲ್ಪ ಕಠಿಣವಾಗಿದೆ ಆದರೆ ನಾನು ಮೊದಲು ಒಂದು ಕ್ಲಿಕ್ ನೊಂದಿಗೆ ಪಾಯಿಂಟ್ ಅನ್ನು ಸೆಟ್ ಮಾಡಿ Shift ಕೀಯನ್ನು ಒತ್ತಿದಾಗ ನನಗೆ ಸರಳ ರೇಖೆಯು ಸಿಗುತ್ತದೆ ಇಲ್ಲಿ ನಾನು ಒಂದು ಸರಳ ರೇಖೆಯನ್ನು ಪಡೆದಿದ್ದೇನೆ ಮುಂದಿನ ಯುಕ್ತಿಯೆಂದರೆ ಕೇವಲ ಒಂದು ಪಾಯಿಂಟ್ ಅನ್ನು ಸೆಟ್ ಮಾಡಿ ಮತ್ತು Shift Ctrl ಅನ್ನು ಒತ್ತಿರಿ ಈಗ ನನ್ನ ರೇಖೆಯ ರೊಟೇಶನ್ 15 ಅಂಶಗಳಿಗೆ ಲಾಕ್ ಆಗಿದೆ ಹೀಗೆ ನಿಶ್ಚಿತ ಕೋನಗಳೊಂದಿಗೆ ನಾನು ಸುಲಭವಾಗಿ ಸರಳ ರೇಖೆಯನ್ನು ಎಳೆಯಬಹುದು ಹೀಗೆ ಇದು ಒಂದು ಉತ್ಕೃಷ್ಟ ಕೃತಿ ಆಗಿದೆ ಈಗ Shift ಕೀಯೊಂದಿಗೆ ನೀವು ಬೇರೆ ಏನನ್ನೋ ಮಾಡಲು ಸಾಧ್ಯವಿದೆ ಅದಕ್ಕಾಗಿ ಗ್ರೇಡಿಯಂಟ್ ಎನ್ನುವ ಟೂಲ್ ಅನ್ನು ಆಯ್ಕೆ ಮಾಡಿ ಗ್ರೇಡಿಯಂಟ್ ಅನ್ನು ಆಯ್ಕೆ ಮಾಡಿ ಒಂದು ರೇಖೆಯನ್ನು ಎಳೆಯಿರಿ ನಿಮಗೆ ಬಹಳಷ್ಟು ವಿಭಿನ್ನ ಬಣ್ಣಗಳು ಸಿಗುತ್ತವೆ ನಾನು ಒಂದು ಸಣ್ಣ ಬ್ರಷ್ ಅನ್ನು ಆಯ್ಕೆ ಮಾಡುತ್ತೇನೆ ಗ್ರೇಡಿಯಂಟ್ ಟೂಲ್ ಅನ್ನು ಡಿಸೆಲೆಕ್ಟ್ ಮಾಡಿ ನನ್ನ ಸ್ಟ್ಯಾಂಡರ್ಡ್ ಬಣ್ಣಗಳನ್ನು ಆಯ್ಕೆ ಮಾಡುತ್ತೇನೆ ಈಗ ನಾನು ಕಂಟ್ರೋಲ್ ಕೀಯನ್ನು ಒತ್ತಿದಾಗ ನಾನು ಎಳೆದ ರೇಖೆಯಿಂದ ಬಣ್ಣವನ್ನು ಆಯ್ಕೆ ಮಾಡಬಹುದು ಮತ್ತು ಫೋರ್ಗ್ರೌಂಡ್ ಕಲರ್ ನೀಲಿ ಛಾಯೆಗೆ ಬದಲಾಗಿರುವುದನ್ನು ನೀವು ನೋಡಬಹುದು ಹೀಗೆ ನಾನು ಇಮೇಜ್ ನ ಯಾವ ಭಾಗದಿಂದಲಾದರೂ ಸೊಗಸಾಗಿರುವ ಬಣ್ಣವನ್ನು ಎತ್ತಿಕೊಳ್ಳಬಹುದು
ಮತ್ತು ಚಿತ್ರದಲ್ಲಿ ನಿಮಗೆ ಏನಾದರೂ ಪೇಂಟ್ ಮಾಡುವುದಿದ್ದರೆ ಇದರಲ್ಲಿ ನಿಮಗೆ ಅವಶ್ಯವಿರುವ ಬಣ್ಣಗಳಿವೆ. ಕೇವಲ ಕಂಟ್ರೋಲ್ ಹಿಡಿದು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಪ್ಯಾಲೆಟ್ ನ ಮೇಲೆ ಆ ನಿರ್ದಿಷ್ಟ ಬಣ್ಣವು ಸಿಗುತ್ತದೆ. ಅದು ಒಳ್ಳೆಯ ಉಪಾಯವಾಗಿದೆ. ಮೂಲತಃ ಇರೇಸರ್ ಟೂಲ್ ಪೆನ್ ಅಥವಾ ಬ್ರಷ್ ನಂತಹ ಟೂಲ್ ಆಗಿದೆ ಏಕೆಂದರೆ ಇದು ಕೇವಲ ಅವುಗಳ ವಿರುದ್ಧವಾಗಿದೆ. ಇರೇಸರ್ ಸಹ ಪೇಂಟ್ ಮಾಡುತ್ತದೆ ಆದರೆ ಅದು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೊಡುತ್ತದೆ. ನೀವು ಅದನ್ನು ಇಲ್ಲಿ ನೋಡಬಹುದು. ಆದರೆ ಅದಕ್ಕಾಗಿ ನೀವು ಪ್ರೆಷರ್ ಸೆನ್ಸಿಟಿವಿಟಿ ಮತ್ತು ಒಪಾಸಿಟಿ ಇವುಗಳನ್ನು ಡಿಸೆಲೆಕ್ಟ್ ಮಾಡಬೇಕು. ಫೋರ್ಗ್ರೌಂಡ್ ಕಲರ್ ಹಾಗೂ ಬ್ಯಾಕ್ ಗ್ರೌಂಡ್ ಕಲರ್ ಗಳನ್ನು ಕಪ್ಪು ಹಾಗೂ ಬಿಳಿ ಬಣ್ಣಗಳಿಗೆ ನಾನು ಸ್ವಿಚ್ ಮಾಡಿದಾಗ ಮತ್ತು ಬಿಳಿ ಬಣ್ಣವನ್ನು ಫೋರ್ಗ್ರೌಂಡ್ ಕಲರ್ ನ್ನಾಗಿ ಬದಲಾಯಿಸಿ ಪೆನ್ ಅನ್ನು ಆಯ್ಕೆ ಮಾಡಿದಾಗ ನಾನು ಇರೇಸರ್ ನ ಪರಿಣಾಮವನ್ನೇ ಪಡೆಯುತ್ತೇನೆ. ಬಣ್ಣವನ್ನು ಬದಲಾಯಿಸಿದ ನಂತರ ಅಳಿಸಿದ್ದು ಕಪ್ಪಾಗುವುದು. X ಕೀಯನ್ನು ಒತ್ತಿ ನೀವು ಫೋರ್ಗ್ರೌಂಡ್ ಮತ್ತು ಬ್ಯಾಕ್ ಗ್ರೌಂಡ್ ಕಲರ್ ಗಳನ್ನು ಬದಲಾಯಿಸಬಹುದು. ನಾನು ಪೆನ್ಸಿಲ್, ಪೇಂಟ್ ಬ್ರಷ್ ಮತ್ತು ಇರೇಸರ್ ಇವುಗಳನ್ನು ವಿಸ್ತಾರವಾಗಿ ವಿವರಿಸಿ ಮುಗಿಸಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತೋರಿಸಿದ ಲಿಂಕ್ ಗೆ ಹೋಗಿರಿ. meetthegimp.org. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಈ ಕೆಳಗಿನ ಲಿಂಕ್ ಗೆ ಬರೆದು ತಿಳಿಸಿ. info@meetthegimp.org. ಧನ್ಯವಾದಗಳು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದಿಂದ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ. ನಮಸ್ಕಾರ.